ನಮಸ್ತೆ, ಓಂ ಶಾಂತಿ. ಲೈಫ್ ಸ್ಕಿಲ್ಗೆ ಸ್ವಾಗತ ತಮಗೆಲ್ಲರಿಗೂ. ಸೊ ಇವತ್ತು ನಾವು ಎಂಥವ್ರ ಸಂಪರ್ಕ ಮಾಡಬೇಕನ್ನೋದು ಭಾಳ ಮುಖ್ಯ. ಯಾಕಂದರೆ ಸಾಹಸದಿಂದ ಸನ್ಯಾಸಿನೇ ಕೆಟ್ಟ ಸಹವಾಸದಿಂದ ಅಂತ ಹೇಳ್ತಾರೆ. ಎಂಥವ್ರ ಸಹವಾಸ ಮಾಡಬೇಕು, ಹೇಗಿರ್ಬೇಕು ಅನ್ನೋದು ಕೂಡ ಭಾಳ ಅವಶ್ಯ ಆಗುತ್ತೆ. ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಟೆಲ್ ಮಿ ಯುವರ್ ಫ್ರೆಂಡ್ಸ್ ನೇಮ್, ಐ ಕ್ಯಾನ್ ಟೆಲ್ ಯು ಹೂ ಆರ್ ಯು ಅಂತ ಹೇಳ್ಬಿಟ್ಟು. ಅಂದರೆ ನಿನ್ನ 5 ಜನ ಸ್ನೇಹಿತರ ಹೆಸರು ಹೇಳಿದ್ರೆ ನೀನು ಯಾರು ಅಂತ ನಿನ್ನ ಚಿತ್ರಣ ಸಮೇತವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಬೋದಂತ ಒಂದು ಗಾದೆ ಮಾತಿದೆ. ಅದು ಸತ್ಯ ಕೂಡ. ನಾವು ಎಂಥವ್ರ ಸಹವಾಸ ಮಾಡಬೇಕು, ನಾನು ಬೆಳವಣಿಗೆ ಆಗಬೇಕಂದ್ರೆ ಎಂಥವ್ರದ್ದು ಸಂಘದಲ್ಲಿರಬೇಕು, ಇದು ಭಾಳ ಅತ್ಯವಶ್ಯವಾಗಿರುತ್ತೆ. ಸೊ ಇದನ್ನು ನಾವು ನೋಡ್ಕೋಬೇಕು. ನಾನು ಬೆಳೆಯೋದಕ್ಕೆ ಪೂರಕವಾಗಿ ಎಂಥವ್ರ ಹತ್ರ ಇದ್ದೀನಿ, ಅವರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ದಾರೆ, ನಾನೇನಿದ್ದೀನಿ, ಹೇಗಿದ್ದೀನಿ ಅನ್ನೋದು ನೋಡ್ಕೊಳ್ಳೋದು ಭಾಳ ಮುಖ್ಯ. ಇತ್ತೀಚಿನ ದಿವಸ ಜಾಸ್ತಿ ನಾವು ಮೊಬೈಲ್ ಸಂಗಾತಿನಾಗಿ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿಬಿಟ್ಟು ಮೊಬೈಲಿಗೆ ಸಂಗಾತಿ ಇದ್ರೆ ಏನಾಗುತ್ತೆ, ನೆಗೆಟಿವಿಟಿ ಜಾಸ್ತಿ ಬರುತ್ತೆ, ನನ್ನ ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾನು ಯಾವುದರಲ್ಲಿ ಜಾಸ್ತಿ ನನಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅದು ಒಂದು. ಎರಡನೇದು ಬಂದುಬಿಟ್ಟು ಪುಸ್ತಕ ಸಂಗಾತಿನ ಮಾಡಿಕೊಂಡ್ರೆ ಜಾಸ್ತಿ ಬೆಳವಣಿಗೆ ಇರ್ತೈತೆ ನಮ್ಮದು. ಎಸ್ಪೆಷಲಿ ಪುಸ್ತಕನ ಯಾವ ಮನುಷ್ಯ ನಿರಂತರವಾಗಿ ಓದ್ತಕ್ಕಂಥ ಅಭ್ಯಾಸ ಇರುತ್ತೆ, ಆ ಮನುಷ್ಯನ ಕ್ಯಾರೆಕ್ಟ್ರು ಚೇಂಜ್ ಆಗಿರುತ್ತೆ, ಆ ಮನುಷ್ಯನ ನಡತೆನೂ ಚೆನ್ನಾಗಿರುತ್ತೆ. ಪ್ಲಸ್ ಯಾವಾಗಲೂ ತನ್ನ ಬೆಳವಣಿಗೆಗೋಸ್ಕರ ವಿಚಾರ ಮಾಡ್ತಾ ಇರ್ತಾರೆ. ಎರಡನೇದು. ಮೂರನೇದು, ಕೆಲವು ಆಧ್ಯಾತ್ಮಿಕತೆಯಲ್ಲೂ ಇನ್ವಾಲ್ವ್ಮೆಂಟ್ ಇರ್ತಾರೆ. ಅಂಥ ಮನುಷ್ಯನು ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರನ್ನ ತನ್ನ ಸಮಾನ ತೊಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂಥವರು. ಇನ್ನೂ ಕೆಲವ್ರಿಗೂ ಬೇಡವಾದ ಸಮಯನ ಹೇಗೆ ಕಳಿಬೇಕಂತ ಹೇಳ್ಬಿಟ್ಟು ಕೆಲವು ಕಾಫಿ ಅಂಗಡಿ, ಟೀ ಅಂಗಡಿ, ಚಹಾ ಅಂಗಡಿ ಇಂಥಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗ್ತಿರ್ತಾರೆ. ಸೊ ಇದರಿಂದ ನಮ್ಮ ಟೈಮೂ ಹಾಳಾಗುತ್ತೆ, ಮೈಂಡು ಖರಾಬಾಗುತ್ತೆ, ಪ್ಲಸ್ ಆರೋಗ್ಯನೂ ಹಾಳಾಗುತ್ತೆ. ಸೊ ಹಾಗಾಗಿಬಿಟ್ಟು ಪ್ರತಿ ದಿವಸನೂ ನೋಡ್ಕೊಳ್ಳೋದು ಉತ್ತಮ. ನಾನು ಯಾರ ಜೊತೆ ಇದ್ದೀನಿ, ಹೇಗೆ ಟೈಮ್ ಪಾಸ್ ಮಾಡ್ತೀನಿ, ಆಮೇಲೆ ನನಗೆ ಏನು ಬೇಕು, ಆಮೇಲೆ ನಾನು ಯಾವುದ್ರ ಬಗ್ಗೆ ಡೆವಲಪ್ಮೆಂಟ್ ಆಗ್ಬೇಕಂತ ಇದ್ದೀನಿ ಅಂಥವ್ರದ್ದು ಒಂದು 5 ಜನ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸಹವಾಸ ಮಾಡಬೇಕು. ಒಂದು ಆರೋಗ್ಯ ಬೇಕಾ, ಆರೋಗ್ಯದಲ್ಲಿ ಚೆನ್ನಾಗಿರ್ತಕ್ಕಂಥವ್ರು ಸಹವಾಸ ಮಾಡ್ಕೋಬೇಕು ನಾವು. ಸೊ ಯಾರ ಜೊತೆ ಇರಬೇಕಂತ ವಿಚಾರ ಮಾಡಬೇಕು. ಒಂದು ಓಂ ಶಾಂತಿಯಲ್ಲಿ ಹೇಳ್ತಾರೆ, ಹೂದ ಜೊತೆ ದಾರ ಸಂಗಾತಿ ಮಾಡಿದ್ದಕ್ಕೆ ಶರಣರ ಕೊರಳ ಹಾರ ಆಗುತ್ತೆ ದಾರನು. ಅದು ಹೇಳ್ತಾರೆ, ಹೂವಿನ ಜೊತೆ ನಾರಾಯಣ ಸ್ವರ್ಗಕ್ಕೆ ಸೇರ್ತೆ ಅಂತ ಹೇಳ್ಬಿಟ್ಟು. ಅದರ ಅರ್ಥ ಎಷ್ಟೇ, ಅದರ ಸಹವಾಸ ಮಾಡ್ತಾವೆ. ಮತ್ತು ಹೂವಿನ ಸಹವಾಸ ದಾರ ಮಾಡಿದ್ದಕ್ಕೆ ದಾರನ ಸ್ವರ್ಗದ ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ ಮಾತು. ಸೊ ಹಾಗಾಗಿಬಿಟ್ಟು ಎಂಥ ವಸ್ತುವಿನ ಮೇಲೆ, ಎಂಥವ್ರ ಸಂಗಾತಿ ಮೇಲೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಭಾಳ ಮುಖ್ಯ. ಸೊ ಇದನ್ನು ಚಾಚು ತಪ್ಪದೆ ನೋಡ್ಕೋಬೇಕು ನಾವು ಪ್ರತಿದಿನಾಲು, ಎಂಥವ್ರ ಜೊತೆ ಇದ್ದೀನಿ, ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು. ಇದನ್ನು ನೋಡಿಕೊಂಡು ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಿ ಸಾಕಷ್ಟು ಬದಲಾವಣೆ ನಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಲೈಫ್ ಸ್ಕಿಲ್ಸ್ಗೆ ಎಲ್ಲವೂ ಮುಖ್ಯ ಆಗುತ್ತೆ. ಆಹಾರ, ಊಟ, ನೀರು, ನಿದ್ದೆ, ಸಂಗಾತಿ, ಟೈಮ್ ಪಾಸ್ ಮಾಡೋದು, ಇದೆಲ್ಲವೂ ಮುಖ್ಯ. ಇದರಲ್ಲಿ ಯಾವುದು ನಮ್ಮ ಬಿಡ್ದೇ ಚಾಚು ತಪ್ಪದೆಲ್ಲ ಮಾಡಿಕೊಂಡ್ರೆ ಮಾತ್ರ ಡೆವಲಪ್ಮೆಂಟ್ ಆಗ್ತೀವಿ. ಸೊ ನಿಮಗೆ ಏನಾದರೂ ಇದ್ರ ಹೆಚ್ಚಿನ ಅವಶ್ಯಕತೆ ಇದ್ದರೆ ನನ್ನ ಫೋನ್ ಮೂಲಕ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಂ ಶಾಂತಿ.